ಎಲ್ಲರೂ ನನ್ನನ್ನು ಈ 555 ರೂಲ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ತುಂಬ ಜನಕ್ಕೆ ಈ 555 ರೂಲ್ಸ್ ತುಂಬಾ ವರ್ಕೌಟ್ ಆಗಿದೆ. ಇದಂತೂ ಆನ್ಲೈನಲ್ಲಂತೂ ಇದು ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಈ 555 ರೂಲ್ಸ್ ಅಂದರೆ ಏನಾದರೂ ಬೇಕು ಅಂದರೆ ಇಮ್ಮಿಡಿಯೇಟ್ ಆಗಿ ಪಡ್ಕೊಳ್ಳೋದು. ಇದು ಹೇಗಪ್ಪ, ಯೂನಿವರ್ಸು ಬೇಗ ನಮಗೆ ಕೊಡುತ್ತಾ? ಹಾಗಾದರೆ ನಾವೇನಾದರೂ ಅಂದ್ಕೊಂಡ್ರೆ ನನಗಿದು ಆಗಬೇಕು ಅಂತ ಅದು ಬೇಗ ಆಗುತ್ತಾ? ಸೊ 555 ರೂಲ್ಸ್ ಅಂದರೆ ಏನು, ಇದು ಯಾಕೆ ತುಂಬ ಜನಕ್ಕೆ ವರ್ಕೌಟ್ ಆಗ್ತಾ ಇದೆ, ಇದರಿಂದ ತುಂಬ ಜನ ಶ್ರೀಮಂತರು ಆಗ್ತಾ ಇದ್ದಾರೆ, ಅದು ಹೇಗೆ ಅನ್ನೋದನ್ನು ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ರಮಣಿ ಯೂನಿವರ್ಸಲ್ ಮೆಡಿಟೇಷನ್ ಸೆಂಟರ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು 555 ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ತುಂಬ ಜನಕ್ಕೆ ಗೊತ್ತಿಲ್ಲ ಈ 555 ರೂಲ್ಸ್ ಅಂದರೆ ಏನು ಅಂತ. ಈ 555 ರೂಲ್ಸ್ ಅಂದರೆ ನಥಿಂಗ್ ಬಟ್ ಅಫರ್ಮೇಷನ್ಸ್ ಮಾಡೋದು. ಅಂದರೆ 5 ದಿನ 55 ಸಲ ಅಫರ್ಮೇಷನ್ಸ್ ಮಾಡೋದು. ಅಫರ್ಮೇಷನ್ಸ್ ಅಂದರೆ ಏನು? ಅಫರ್ಮೇಷನ್ಸ್ ಅಂದರೆ ನಾವು ಇವಾಗ ಜಪ ಮಾಡ್ತೀವಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ದೇವರ ಹೆಸರು ಹೇಳ್ತೀವಿ. ಹಾಗೆ ಓಂ ಗಣೇಶಾಯ ನಮಃ, ಓಂ ಗಣೇಶಾಯ ನಮಃ ಅಂತ. ಆದರೆ ಅಫರ್ಮೇಷನ್ಸ್ ನಿಮ್ಗೆ ಏನು ಬೇಕು ಅದನ್ನು ನೀವು ಸಿಗ್ನಲ್ಸ್ ಯೂನಿವರ್ಸ್ಗೆ ಕಳಿಸ್ತೀರಾ. ಸೇಮ್ನ ನೀವು ಪದೇ 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 ಹೇಳ್ತಾ ಇದ್ರೆ ಅದು ಆಗೇ ಹೋಗುತ್ತೆ ರಿಯಲ್ ಆಗಿ ಲೈಫಲ್ಲಿ. ಹಾಗಾದರೆ 5 ದಿವಸ ಈ 55 ಟೈಮ್ಸ್ ಏನು ಬರಿಬೇಕು? ಇವಾಗ ನನಗೆ 1 ಲಕ್ಷ ರೂಪಾಯಿ ಸ್ಯಾಲರಿ ಬೇಕು ಅಂತ ಅಂದ್ಕೊಳ್ಳಿ. ಈ ತಿಂಗಳು ಅಂದರೆ ಪ್ರತಿ ತಿಂಗಳು ನಾನು 1 ಲಕ್ಷ ರೂಪಾಯಿ ಸ್ಯಾಲರಿನ ನಾನು ಪಡ್ಕೋಬೇಕು ಅಂತ ಇದ್ದರೆ ನನಗೆ 1 ಲಕ್ಷ ರೂಪಾಯಿ ಕೊಡುವಂತಹ ಒಂದು ಕೆಲಸ ನನಗೆ ಸಿಗುತ್ತಾ ಅಂತ ಅಂದ್ಕೊಂಡ್ರೆ ನೀವು ಅಫರ್ಮೇಷನ್ಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಈ ಜನ್ಮದಲ್ಲಿ ಸಾಧ್ಯ, ಮತ್ತು ಇಲ್ಲಂತೂ ಅರ್ಥಲ್ಲಿ ಸಾಧ್ಯ. ಯಾಕಂದರೆ ಯೂನಿವರ್ಸ್ ಮಾತಾಡುತ್ತೆ. ಇದು ನನಗೂ ಇದು ವರ್ಕ್ ಆಗಿದೆ, ಹಾಗಾದರೆ ನಿಮಗೂ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾನು ಟ್ರೈ ಮಾಡಿನೇ ನಾನು ನಿಮಗೆ ಹೇಳ್ತಾ ಇರೋದು. ತುಂಬ ಜನ ಇದನ್ನು ಟ್ರೈ ಮಾಡಿ 99% ಸಕ್ಸಸ್ ಆಗಿದ್ದಾರೆ. ಅಕಸ್ಮಾತ್ ಸಕ್ಸಸ್ ಆಗಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಸಕ್ಸಸ್ ಆಗ್ಬೋದು, ಆದರೆ 100% ಸಕ್ಸಸ್ ಆಗುತ್ತೆ. ಅಂದರೆ ಇವಾಗ 55 ಟೈಮ್ಸ್ ನೀವು ಏನು ಬರಿತೀರಾ, ಏನು ಆಗಬೇಕು ಅಂತ ಬರಿತೀರೋ, ಇಲ್ಲ ನನ್ನ ಹೆಲ್ತ್ ಸುಧಾರಿಸ್ಬೇಕು ಅಂತ ಹೇಳಿದ್ರೆ, ನನಗೆ ಹೆಲ್ತ್ ಸುಧಾರಿಸ್ಬೇಕು, ನಾನು ತುಂಬ ಚೆನ್ನಾಗಿ ಹೆಲ್ದಿ ಆಗಿದ್ದೀನಿ, ಆಪೋಸಿಟ್ ಬರಿಬೇಕು. ನನಗಂತೂ ಹುಷಾರಿಲ್ಲ ಅಂದರೆ ನಾನು ಹೆಲ್ದಿ ಆಗಿದ್ದೀನಿ ಅಂತ ಬರಿಬೇಕು. ಇದರ ಆಪೋಸಿಟ್ ಆಗಿ ನೀವು 55 ಟೈಮ್ಸ್ ಡೈಲಿ ಬರಿಬೇಕು. ಅಂದರೆ 5 ದಿವಸ ಬರೀಬೇಕು. ಯಾವಾಗ ಬರಿಬೇಕು? ಬೆಳಗ್ಗೆ ಬರಿಬೇಕಾ, ಮಧ್ಯಾಹ್ನ ಬರಿಬೇಕಾ, ಸಂಜೆ ಬರಿಬೇಕಾ? ಇವಾಗ ನನಗೆ ಸ್ಯಾಲ್ರಿ ಸಿಗ್ತಾ ಇಲ್ಲ ಅಂದರೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಸಿಗ್ತಾ ಇಲ್ಲ, ಹಾಗಾದರೆ ನಾನು ಏನು ಬರಿಬೇಕು? ನೀವೇನು ಹೇಳಬೇಕು? ಪ್ರತಿ ತಿಂಗಳು ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ಪ್ರತಿ ತಿಂಗಳು ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ. ಹೀಗೆ ನೀವು 55 ಸಲ ಬರಿಬೇಕಾಗತ್ತೆ. ಸೊ 5 ದಿನ ನೀವು ಬರೆದ್ರೆ ಇದು ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. 5 ಡೇಸ್ಗೆ ವರ್ಕ್ ಆಗ್ಬೋದು, ಕೆಲವ್ರಿಗೆ 3 ಡೇಸ್ಗೆ ವರ್ಕ್ ಆಗ್ಬೋದು, ಕೆಲವ್ರಿಗೆ 10 ಡೇಸ್ಗೆ ವರ್ಕ್ ಆಗ್ಬೋದು, 15 ಡೇಸ್ಗೆ. ಬಟ್ ಬರೆಯೋದು 5 ಡೇಸೇ, ಆದರೆ ವರ್ಕ್ ಆಗೋದು 10-15 ಡೇಸ್ ಒಳಗಡೆ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ 1 ಮಂತ್ ಅಂತೂ ತಗೊಂಡಿಲ್ಲ, ಬೇಗನೆ ವರ್ಕ್ ಆಗಿದೆ. ಯಾಕಂದರೆ ತುಂಬ ಲೇಟ್ ಆದ್ರೂ 1 ಮಂತ್ ಅಷ್ಟು ಲೇಟ್ ಆಗಲ್ಲ ಅಂತ ಅನ್ಕೋತೀನಿ. ವರ್ಕ್ ಆಗಿರೋರಿಗೆ ಕಂಪೇರ್ ಮಾಡಿದಾಗ ಎಲ್ಲರಿಗೂ ಮಿನಿಮಮ್ 15 ಡೇಸ್ ಒಳಗಡೆ ವರ್ಕ್ ಆಗಿದೆ. ಸೊ ಕೆಲವ್ರಿಗಂತೂ 2-3 ಡೇಸ್ಗೆ ವರ್ಕ್ ಆಗಿಬಿಡುತ್ತೆ. ನಿಮ್ಮ ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಇದ್ದರೆ. ಅದು ಬರೆಯುವಾಗ ಹೇಗೆ ಬರಿಬೇಕು ಅಂದರೆ, ನಿಮಗೆ ನಿಜವಾಗ್ಲೂ ಸಿಗ್ತಾ ಇದೆ ಅನ್ನೋ ಹಾಗೆ ನೀವು ಫೀಲ್ ಮಾಡಿಕೊಂಡು ನೀವು ಬರಿಬೇಕು. ಅಂದರೆ ನೀವು ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಂಗೆ ನಿಜವಾಗ್ಲೂ ಹೆಲ್ತ್ ಚೆನ್ನಾಗಿದೆ ಅಂತ ಹೇಳಿ ನೀವು ಫೀಲ್ ಮಾಡ್ಕೊಂಡು ಬರಿಬೇಕು. 55 ಸಲ ನೀವು ಬರ್ದಿಕ್ಬೇಕು. ಒಂದು ಡೈರಿನಲ್ಲಾದರೂ ಬರಿಬೋದು, ಒಂದು ಪೇಪರ್ನಲ್ಲಾದರೂ ಬರಿಬೋದು. 5 ಡೇಸ್ ಅಂತ ಹೇಳಿ 1 ಪೇಜಲ್ಲಿ 55 ಟೈಮ್ಸ್ ಬರೀರಿ. ಹಾಗೆ 5 ಪೇಜಸಲ್ಲಿ 5 ಡೇಸ್ಗೆ 555 ರೂಲ್ ಅಂತ ಹೇಳಿ ಅಫರ್ಮೇಷನ್ಸು. ಅಕಸ್ಮಾತು ನನಗೆ ಕೈಯಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ, ನಾನು ಬರೀಲೇಬೇಕಾ, ಬರೆದ್ರೇ ಇದು ಅಫರ್ಮೇಷನ್ಸಾ? ಇಲ್ಲ ಅಂದರೆ ಇಲ್ಲ, ಆ ಥರ ಏನಿಲ್ಲ. ಕೈಯಲ್ಲಿ ಬರೀಲೇಬೇಕು ಅಂತಿಲ್ಲ. ಅಕಸ್ಮಾತ್ ನಿಮಗೆ ಕೈನಲ್ಲಿ ಬರೆಯೋಕ್ಕೆ ಆಗದೇ ಇರೋ ಅಂಥವ್ರು ಏನು ಮಾಡ್ಬೋದು ಅಂದರೆ, ಬಾಯಲ್ಲಿ ಹೇಳ್ಕೊಬೋದು. ಓಪನ್ ಯೋರ್ ಮೌತ್ ಆ್ಯಂಡ್ ಸ್ಪೀಕ್. ಇಲ್ಲ ಮೈಂಡಲ್ಲಿ ಹೇಳ್ಕೊಬೋದು. ಇಲ್ಲ ಅಂದರೆ ನೀವು ನಾನು ಅಫರ್ಮೇಷನ್ಸ್ಗೆ ಅಂತ ಬಳಸೋ ಒಂದೇ ಒಂದು ಡಿಜಿಟಲ್ ಗ್ಯಾಜೆಟ್ ತೋರಿಸ್ತೀನಿ. ತುಂಬ ಸಿಂಪಲ್ ಗ್ಯಾಜೆಟ್ಟು. ಏನದು ಅಂದರೆ, ಇದು ಟ್ಯಾಲಿ ಕೌಂಟರ್ ಅಂತ ಹೇಳಿ. ಇದು ಟ್ಯಾಲಿ ಕೌಂಟರ್. ಇದನ್ನು ಓಪನ್ ಮಾಡ್ತೀನಿ ನೋಡಿ.
ಇದು ಟ್ಯಾಲಿ ಕೌಂಟರು. ಈ ಟ್ಯಾಲಿ ಕೌಂಟರ್ ಹೀಗೆ ಫಿಂಗರ್ಗೆ ಹಾಕ್ಕೊಳ್ಳೋದು. ಹಾಕ್ಕೊಂಡು ನೀವು ಹೇಳ್ಕೊಬೋದು, ಈಗ ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ಈಗ ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, ಈಗ ನಾನು 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ತುಂಬ ಫೀಲ್ ಮಾಡಿಕೊಂಡು ಹೇಳಬೇಕಾಗುತ್ತೆ. ಇಲ್ಲಿ ರೀಸೆಟ್ ಬಟನ್ ಒಂದಿದೆ, ರೀಸೆಟ್ ಮಾಡಿಕೊಂಡು 55 ಆಗೋವರೆಗೂ ನೀವು 55 ಟೈಮ್ಸ್ ಹೇಳ್ಕೊಬೋದು ಎವ್ರಿ ಡೇ. ಸೊ ಇದನ್ನು ಬಾಯ್ ಬಿಟ್ಟು ಹೇಳ್ಕೊಬೋದು, ಇಲ್ಲ ಮನಸ್ಸಲ್ಲೂ ಹೇಳ್ಕೊಬೋದು. ನನಗೇನು ಇದು ಬರೀ 55 ಟೈಮ್ಸ್ ಆಗಿರೋದ್ರಿಂದ ಬಾಯ್ ಬಿಟ್ಟೇ ನೀವು ಆರಾಮಾಗಿ ಹೇಳ್ಕೊಬೋದು ಅಂತ ಅನಿಸುತ್ತೆ, ಯಾಕಂದರೆ ಬೇಗ ನಿಮಗೆ ವರ್ಕ್ ಆಗುತ್ತೆ. ಸೊ ಈ 555 ರೂಲ್ಸ್ ಟ್ರಿಕ್ ನಿಮ್ಗೆ ಏನೇ ಬೇಕು ಅಂದರೂ ನೀವು ಪಡ್ಕೊಳ್ಳೋಕ್ಕೆ ಈಸಿ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದೀರಾ, ನನಗಿದು ತುಂಬ ಯೂಸ್ಫುಲ್ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.